ಬೆಂಗಳೂರಿನಲ್ಲಿ ಮುಂದುವರೆದ ಒತ್ತುವರಿ ತೆರವು ಕಾರ್ಯಾಚರಣೆ. ಈಗ ಕೋಗಿಲು ಕ್ರಾಸ್ ಬಳಿಕ ತಣಿಸಂದ್ರದ ಅಶ್ವತ್ಥ ನಗರದಲ್ಲಿ ಅಕ್ರಮವಾಗಿ ವಾಸವಿದ್ದಂತಹ ಸುಮಾರು 47 ಕುಟುಂಬಗಳನ್ನ ಈಗ ತೆರವು ಮಾಡಲಾಗಿರುವಂತದ್ದು. ಸದ್ಯ ನಾವು ಗಮನಿಸ್ತಾ ಇದ್ವಿ, ಅಶ್ವತ್ಥ ನಗರದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಮನೆ ಕಟ್ಟಿಕೊಂಡು ಇಲ್ಲಿ ಜನ ವಾಸವನ್ನ ಮಾಡ್ತಾ ಇದ್ರು. ಅಲ್ಲದೆ 1998ನೇ ಇಲ್ಲಿ ಒಬ್ಬ ನಿವಾಸಿ ಇದನ್ನ BDA ಮತ್ತು ಇಲ್ಲಿ ಸ್ಥಳೀಯರು ಎಲ್ಲರಿಗೂ ಕೂಡ ಇದನ್ನ BDAಗೂ ಅದನ್ನ ಜಾಗವನ್ನ ಮಾರಾಟ ಮಾಡಿದ್ದಲ್ಲದೆ ಇಲ್ಲಿಯ ಜನರಿಗೂ ಕೂಡ ಅದನ್ನ ಪ್ರಾಪರ್ಟಿ ಹಕ್ಕನ್ನ ಕೂಡ ಕೊಟ್ಟಿದ್ದು. ಅದಲ್ಲದೆ ಇಲ್ಲಿರ್ತಕ್ಕಂಥ ಜನ ಇದಕ್ಕೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟೇಶನ್ ಗಳನ್ನ ಮಾಡ್ಕೊಂಡಿದ್ದು ಮತ್ತು ಕೆಲವೊಬ್ಬರಿಂದ ಈ ಜಾಗವನ್ನ ಪರ್ಚೇಸ್ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಬಿಲ್ ಆಗಿರ್ಬೋದು, ಹಕ್ಕು ಪತ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ಇವರು ತೆಗೆದುಕೊಂಡಿದ್ದಾರೆ. ಸೊ ಇವೆಲ್ಲವನ್ನ ತೆಗೆದುಕೊಂಡು ಇಲ್ಲಿ ಮನೆ ನಿರ್ಮಾಣವನ್ನ ಮಾಡಿಕೊಂಡು ಇಲ್ಲಿ ಸುಮಾರು ವರ್ಷಗಳಿಂದ ಇವರೆಲ್ಲರೂ ಕೂಡ ವಾಸವನ್ನ ಮಾಡ್ತಾ ಇದ್ರು. ಮತ್ತು 6-7 ತಿಂಗಳ ಹಿಂದೆನೆ BDA ಈ ಜಾಗಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೂಡ ಕೊಟ್ಟು ಈ ಮನೆಗಳನ್ನ ತೆರವು ಮಾಡ್ತೀವಿ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೂಡ BDA ಈ ಹಿಂದೆ ಕೂಡ ಕೊಟ್ಟಿತ್ತು. ಸೊ ಆದ್ರೆ ರೀಸೆಂಟ್ ಆಗಿ ಯಾವತ್ತೂ ಕೂಡ ಹೇಳಿಲ್ಲ, 6 ತಿಂಗಳ ಹಿಂದೆ ಹೇಳಿದ್ದಷ್ಟೇ. ಸುಮಾರು 4.5 ಎಕರೆ ಜಾಗ ಗಮನಿಸಬಹುದು. ಈ ಭಾಗ ಏನಿದೆ, ಈ ಭಾಗದಲ್ಲಿ ಇನ್ನೊಂದು 3-4 ಮನೆಗಳು ತೆರವು ಮಾಡೋದಕ್ಕೆ ಇನ್ನೂ ಕೂಡ ಬಾಕಿ ಇದೆ. ಸಂಪೂರ್ಣವಾಗಿ ಒಂದು 80% ಅಷ್ಟು ಜಾಗವನ್ನ ಈಗಾಗಲೇ ಒತ್ತುವರಿಯನ್ನ ತೆರವು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾರ್ ಗ್ಯಾರೇಜ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಕೆಲವೊಂದು ಶೆಡ್ಗಳನ್ನ ಹಾಕೊಂಡು ಇಲ್ಲಿ ಜನ ವಾಸವನ್ನ ಮಾಡ್ತಾ ಇದ್ರು. ಸೊ ಇದಕ್ಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ನಮಗೆ ಯಾವುದೇ ರೀತಿಯಂತ ಮುನ್ನೆಚ್ಚರಿಕೆಯನ್ನು ಕೊಡದೇನೆ BDAದವರು ಈ ಒಂದು ಡೆಮಾಲಿಷನ್ ಅನ್ನ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಇರ್ತಕ್ಕಂಥ ಜನ ಈಗ ನಿರಾಶ್ರಿತರಾಗಿ 47 ಕುಟುಂಬಗಳು ಈಗ ಹೊರಗಡೆ ಇದ್ದಾರೆ ಮತ್ತು ಇಲ್ಲಿ ವಾಸ ಮಾಡೋದಕ್ಕೆ ಅಂದ್ರೆ ಸದ್ಯಕ್ಕೆ ಈಗ ಎಲ್ಲಿ ಇರಬೇಕು ಅಂತಕ್ಕಂತಹ ಒಂದು ಸೂರು ಕೂಡ ಅವರಿಗೆ ಎಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿನೇ BDA ತಕ್ಷಣದಲ್ಲಿ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು ಏನಿದಾವೆ, ಸದ್ಯಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಅವರಿಗೆ ಮಾಡಿಕೊಡೋದಕ್ಕೆ ಹೇಳಿದ್ದಾರೆ. ಆದಷ್ಟು ಬೇಗ ಇವೆಲ್ಲ ಜಾಗವನ್ನ ನೀವು ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನ ಈಗಾಗಲೇ BDAದವರು ಹೇಳ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವೆಲ್ಲ ಹಕ್ಕುಪತ್ರ ಸೇರಿದಂತೆ ಬೇಕಾದಂತ ಜಾಗದ ಪತ್ರಗಳೆಲ್ಲವನ್ನು ಮಾಡಿಸ್ಕೊಂಡಿದ್ದೀವಿ ಮತ್ತು ಈ ಜಾಗವನ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡು ನಾವು ಇಲ್ಲಿ ವಾಸವನ್ನ ಮಾಡ್ತಾ ಇದ್ವಿ. ಈ ಹಿಂದೆನೆ BDAದವರು ಗಮನಿಸಬೇಕಾಗಿತ್ತು ಮತ್ತು ಅಧಿಕಾರಿಗಳು ಗಮನಿಸಬೇಕಾಗಿತ್ತು. ದೊಡ್ಡದಾಗಿ ಮನೆ ಕಟ್ಕೊಂಡು ನಾವಿಲ್ಲಿ ವಾಸ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಿ ನಮ್ಮನ್ನ ಬೀದಿಗೆ ತಂದಿದ್ದಾರೆ ಅಂತ ಹೇಳಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವುದು ಗಮನಿಸಬಹುದು. ಇಲ್ಲಿಗೆ ಊಟದ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ BDA ಕಮಿಷನರ್ ಅವರೇ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಈ ಶೌಚಾಲಯ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಏನೋ ಹೇಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಮೇರೆಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಮತ್ತು ಈ ಶೆಡ್ಗಳೇನಿದಾವೆ ಇವೆಲ್ಲವನ್ನ ಇನ್ನೂ ಕೂಡ ತೆರವು ಮಾಡೋದಕ್ಕೆ ಇದೆ. ಒಂದಷ್ಟು ಮನೆಗಳಷ್ಟೇ, ಒಂದು 7-8 ಮನೆಗಳು ಇಲ್ಲಿ ತೆರವು ಮಾಡಬೇಕಾಗಿದೆ. ಮತ್ತು ಉಳಿದಂತೆ ಎಲ್ಲ ಮನೆಗಳನ್ನ ಈಗಾಗಲೇ ಕೆಡವಲಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯೊಂದಿಗೆ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಒಂದು ತೆರವು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಆಗಿರೋದ್ರಿಂದಾಗಿ ಇನ್ನು ಕೆಲವೊಂದಷ್ಟು ಜನ ಇಲ್ಲಿರೋರೆಲ್ಲ ಇಲ್ಲಿ ಖಾಲಿಯಾದ ನಂತರದಲ್ಲಿ ಸಂಪೂರ್ಣವಾಗಿ ಈ ಒಂದು ಜಾಗವನ್ನ ಕ್ಲೀನ್ ಮಾಡೋದಕ್ಕೆ BDA ಮುಂದಾಗಿರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಅಕ್ರಮವಾಗಿ ನೆಲೆಸಿರುವಂತಹ ಮತ್ತು BDA GBEಗೆ ಸೇರಿದಂಥ ಮತ್ತು ಸರ್ಕಾರಕ್ಕೆ ಸೇರಿದಂಥ ಜಾಗಗಳಲ್ಲಿ ಅಕ್ರಮವಾಗಿ ನೆಲೆಸಿರೋರನ್ನ ತೆರವು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಸದ್ಯ ಈಗ ಕೋಗಿಲು ಲೇಔಟ್ ಆದ ನಂತರದಲ್ಲಿ ತಣಿಸಂದ್ರದ ಅಶ್ವತ್ಥ ನಗರದಲ್ಲಿ ಇರ್ತಕ್ಕಂಥ ಅಕ್ರಮ ನಿವಾಸಿಗಳನ್ನು ಈಗಾಗಲೇ ತೆರವು ಮಾಡಿರುವಂಥದ್ದು. ಕ್ಯಾಂಪಸ್ ರಮೇಶ್ ಜೊತೆ ವಿಕಾಸ್ TV9 ಬೆಂಗಳೂರು.